ಫೈನಲಿ ಎಲ್ಲ ಚಾನಲ್ ನೋಡ್ತಾರೆ, ನಿಮ್ಮಹಳ್ಳಿ ಮದುವೆ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಅವ್ರಿಗೆ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನೋಡಿ ಫೈನಲಿ ತೆಗಿತಾ ಇದೆ JCB ಬಂದು. ಬೇಜಾರಾಗುತ್ತೆ, ಎಲ್ಲ ಒಂದು ಕಡೆ ಬೇರುಗಳು ಕಿತ್ತಾಕ್ತಾರದು ನೋಡಿದ್ರೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ದಯವಿಟ್ಟು ಎಲ್ಲ ಫಸ್ಟೇ ಪ್ಲ್ಯಾನ್ ಮಾಡಿ ಬೇರಿಗೆ ಗಾಳಿ ಆಡುವ ವ್ಯವಸ್ಥೆ ಇಲ್ಲೂ ಕೂಡ ಒಂದು ಕಡೆ ನನಗೆ ಅದು ಒಂದು ಖುಷಿ ಅನ್ನಿಸ್ತಾ ಇದೆ, ಒಂದು ಕಡೆ ಬೇಜಾರು ಆಗ್ತಿದೆ. ಬೇರುಗಳೆಲ್ಲ ಕಿತ್ತಾಗ್ತಿದೆ, ಯಾಕಂದರೆ ಇಷ್ಟು ದಿನ ಅದನ್ನು ಉಳುಮೆ ಮಾಡ್ದೇ ನಾನು ಕೆಲಸ ಮಾಡ್ಕೊ ಬಂದಿದ್ದೆ. ಸೊ ನೋಡ್ತಾ ಇರ್ಬೋದು ಬೇರುಗಳೆಲ್ಲ ಎಷ್ಟು ಚೆನ್ನಾಗಿದಾಗಿದೆ, ರೂಟ್ಸ್ಗಳೆಲ್ಲ. ಏನು ಮಾಡಲಿ, ಪೈಪ್ ನೀರು ಅತ್ಯಂತ ಪ್ರಾಮುಖ್ಯತೆ ವಹಿಸ್ತದೆ. ಇನ್ನು ಡಿಸೆಂಬರು ಜನವರಿ ಎಲ್ಲ ಆದರೆ ಇನ್ನೂ ನಮಗೆ ಶೀತ ಬೇಸಿಗೆ ಜಾಸ್ತಿ ಇರೋದ್ರಿಂದ ಇನ್ನೂ ಸರಿಯಾದ ನೀರು ತೇವಾಂಶ ಕಾಪಾಡ್ಕೊಬರ್ಬೇಕು. ಸೊ ಆ ಉದ್ದೇಶಕ್ಕೆ ನಾವು ಇದನ್ನು ಮಾಡಿಸ್ತಾ ಇರೋದು. ಹುಡುಗನಿಗೆ ಕನ್ನಡ ಬರೋಲ್ಲ, ಅಸ್ಲಾಮನು ಏನೋ ಒಂದು ಸ್ವಲ್ಪ ಹೆಂಗೋ ಅಂತ ಅಡ್ಜಸ್ಟ್ ಮಾಡಿ ಮಾತಾಡ್ಕೊಂಡು ಹೆಂಗೋ ಮಾಡ್ಕೊಂಡು ಹೋಗ್ತಾನೆ. ಸ್ವಲ್ಪ ಕನ್ನಡದವ್ರು ಮಾಡಿದರೆ ಆಗೋದು ಡ್ರೈವರು. ಮತ್ತು ಅಸ್ಲಾಂ ಹುಡುಗ ಬಂದವನೆ, ಹಾರ್ಡ್ ವರ್ಕರು. ನೋಡೋಣ ಹೆಂಗೆ ಮಾಡ್ತಾನೆ, ಆ ಥರ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾಯಿದ್ದೀವಿ. ಸೊ 2 ಅಡಿ ಆಳ ತೊಗೊಂಡು ಹೋಗ್ತಾಯಿದೆ ಪೈಪ. 2 ಅಡಿ ಆಳಕ್ಕೆ ತೆಗಿಸಕ್ಕೆ ಹೇಳಿದರು ಗೌಡ್ರು. ನೋಡಿ, ಅನಾವಶ್ಯಕವಾಗಿ ಮರಗಳು ನಾವು ಹಾಕಿದಾಗ ಪೈಪ್ಲೈನ್ ಮುಂಚೆನೇ ಮಾಡಿಸ್ಲಿಲ್ಲ ಅಂದರೆ ಆಗುವ ತೊಂದರೆಗಳು. ಈಗ ನೇರಳೆ ಮರ ಇಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಈ ಮರ ಈಗ ನಾನು ಕ್ರಾಸ್ ಮಾಡಿ ತಗೊಂಡು ಹೋಗ್ಬೋದು. ಬಟ್ ಏನಂದರೆ ಇದಕ್ಕೆ ಪ್ರಾಬ್ಲಮ್ ಏನಂದರೆ, ನೇರಳೆ ಮರ ಒಂದು ಕಾಡು ಬೆಳೆಯೋದು, ಅಂದರೆ ದೊಡ್ಡದಾಗಿ ಆಗೋಂಥ ಮರ. ಇಲ್ಲಿ ಈ ಅಡಿಕೆ ಮರಗಳಿಗೆ ಮತ್ತು ಒಳಗಡೆ ತೆಂಗಿನ ಮರ ಇರೋದ್ರ ಪಕ್ಕದಲ್ಲೂ ನಾವು ತಿಳಿದೇ ಹಾಕುವ ಒಂದು ಮರ ದೊಡ್ಡದು ಮರ ಆದಾಗ ಈ ಅಡಿಕೆ ಮರಗಳಿಗೂ ಮತ್ತು ಇವು ಅಡಿಕೆ ಮರಗಳಿಗೆಲ್ಲ ತೊಂದರೆ ಆಗುತ್ತೆ. ಸೊ ಅದರಿಂದ ಇವಾಗ ಅದನ್ನು ರಿಮೂವ್ ಮಾಡುವ ಪರಿಸ್ಥಿತಿ ಬಂದಿದೆ. ಅಂದರೆ ರಿಮೂವ್ ಆಗಲೇಬೇಕು, ಆ ರೀತಿ ಆಗಿದೆ. ದಯವಿಟ್ಟು ಮಾಡಬೇಕಾದ್ರೆ ಹುಷಾರಾಗೆ ನಾವು ಪ್ಲ್ಯಾನ್ ಮಾಡಿ ಹಾಕಿ ಅನ್ನೋದು. ಇದಕ್ಕೆ ನಾವು ಎಲ್ಲೋ ಸುಮ್ಮನೆ ಅವೈಜ್ಞಾನಿಕವಾಗಿ ನೆಟ್ಬಿಡ್ತೀವಿ, ಕೊನೆಗೆ ಅಲ್ಲೂ ಇಳುವರಿ ಇಲ್ಲ, ಬೇರೆ ಮರಗಳಲ್ಲೂ ಇಳುವರಿ ಇರಲ್ಲ, ಆ ರೀತಿ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಪದೇ ನಿಮ್ಗೆ ಹೇಳ್ತಾ ಇರ್ತೀನಿ, ಯಾವುದೇ ಕೆಲಸ ಮಾಡಬೇಕಾದ್ರೆ ಫಸ್ಟು ಪ್ರಾರಂಭಿಕವಾಗಿ ನಾವು ಪ್ಲ್ಯಾನ್ಗಳನ್ನ ಮಾಡ್ಕೋಬೇಕು. ಇಲ್ಲಾಂದರೆ ನೋಡಿ, ಈ ಥರ ನಾವು JCBಲಿ ರಿಮೋಟ್ ಮಾಡಬೇಕಾಯ್ತದೆ. ನಾನು ಕಾಲರ್ ಹಾಕೊಂಡು ಬೇಕಾದ್ರೆ ಬೇರೆ ಕಡೆ ಹೋಗ್ಬೋದಾಯಿತು. ಬಟ್ ನನಗೆ ಬೇರೆ ಬೆಳೆಗಳಿಗೆ ಬಿಸಿಲು ಇಲ್ದವ್ರೆ ಅದು ಬರೋಲ್ಲ. ಅಡಿಕೆ ಮರ ಬೀಟ್ ಹೊಡೆದ್ಬಿಡುತ್ತೆ. ನೋಡಿ ಎಷ್ಟು ದೊಡ್ಡ ಮರ ಇವತ್ತು ರಿಮೂವ್ ಆಗ್ತಾಯಿದೆ. ಸೊ ಆ ಉದ್ದೇಶದಿಂದ ಪದೇ ಹೇಳ್ತಾ ಇರ್ತೀನಿ, ರಿಮೂವ್ ಮಾಡಿ ತೆಗೆದಾಕ್ಬಿಟ್ರು ಹೊಟ್ಟೆ ಉರಿತೈತೆ. ಅದು ತುಂಬ ಕಷ್ಟ ಪಾಪ. ಎಷ್ಟೋ ಅಕ್ಕಿಗಳಿಗೆ ಆಶ್ರಯ ಕೊಟ್ಟಿದ್ದು. ಏನು ಮಾಡೋದು, ಒಂದು ಇವಾಗ ನಾನು ಮಾಡಲಿಲ್ಲ ಅಂದರೆ ಅದಕ್ಕೂ ಕೊನೆಗೆ ಅದು ಅತ್ತಾಗೆ ಅದು ಇಲ್ಲ ಇತ್ತಾಗ ಇದು ಇಲ್ದಂಗೆ ನನಗೆ ತೊಂದರೆಗಳಾಗುತ್ತೆ. ಈಗ ಮುಂದಿನ ದಿನಗಳೆಲ್ಲ ಅದು ಬಾರ್ಡ್ರ್ಗಳಲ್ಲಿ ಬಿಸಿಲು ಬರೋಂಗೆ ನಾನು ಪ್ಲ್ಯಾನ್ ಮಾಡಬೇಕಾಗಿದೆ. ಸೊ ಆ ಉದ್ದೇಶದಿಂದ ನಿಮಗೆಲ್ಲ ಹೇಳ್ತಾ ಇರ್ತೀನಿ, ಪದೇ ಪ್ಲ್ಯಾನ್ ಮಾಡಲಿಲ್ಲ ಅಂದರೆ ಈ ಥರ ತೊಂದರೆಗಳಾಗುತ್ತೆ. ದಯವಿಟ್ಟು ರೈತರುಗಳು ಸೀರಿಯಸ್ಸಾಗಿ ತಗೋಬೇಕಿದೆಲ್ಲ. ತೋಟಗಾರಿಕೆ ಬೆಳೆಗಳನ್ನು ಕೂತ್ಕೊಂಡು ನೀಟಾಗಿ ನಾವು ಯಾವ್ಯಾವ ಗಿಡಗಳು ಎಲ್ಲ ಹಾಕಬೇಕು, ಬರೀ ಅಡಿಕೆನೇ ಹಾಕ್ಬಿಟ್ಟು ಕೂತ್ಕೊಳ್ತಿರಲ್ಲ. ಸೊ ಆ ಉದ್ದೇಶಕ್ಕೆ ಹಿಂಗೆ ಆಗ್ತದೆ. ಸೊ ಯಾವುದನ್ನೇ ಆದರೂ ಒಂದು ಪ್ಲ್ಯಾನ್ ಮಾಡಿ ಕೆಲಸ ಮಾಡಿ. ಅಲ್ಲಿ ನೋಡಿ ಸಾವಿರಾರು ಹುಳಗಳು ಇತ್ತು, ಅದರಲ್ಲಿ ಇರುವೆ ಗೂಡು ಕಟ್ಟಿತ್ತು. ಮರ ತರಳೆಗೆ ಬಿದ್ದಾಗ ಎಷ್ಟು ನೋವಾಗುತ್ತೆ ಅನ್ನೋದು ಅದು ರೈತರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಆ ಉದ್ದೇಶದಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾರೇ ಈ ಥರ ಮರ ಗಿಡಗಳು, ಕಾಡಿನ ಬೆಳೆಗಳು, ಹಲಸಾಗಿರ್ಬೋದು, ಮಾವಾಗಿರ್ಬೋದು, ದೊಡ್ಡ ಮರಗಳಾಗೋವನ್ನ ತೋಟಗಾರಿಕೆ ಒಳಗಡೆ ಹಾಕಬೇಡಿ. ಸೊ ನೀವು ಹಾಕೋದೇ ಆದರೆ ಅಡಿಕೆ ಮರಗಳ ಸುತ್ತ ಡಿಸ್ಟೆನ್ಸ್, ಅಡಿಕೆ ಮರನ ಅದಕ್ಕೆ ಏನು ಪಾಳ್ಯಕರವ್ರು ಹೇಳಿದ್ದಾರೆ, ಡಿಸ್ಟೆನ್ಸ್ ಜಾಸ್ತಿ ಕೊಟ್ಟು ನಡಿ. ಬಿಸಿಲು ಅತಿ ಹೆಚ್ಚು ಬಿಸಿಲು ಕೇಳುತ್ತೆ. ಹಣ್ಣಿನ ಗಿಡಗಳು, ಯಾವುದೇ ಹಣ್ಣಿನ ಗಿಡಗಳಾದರೂ ಹೆಚ್ಚು ಬಿಸಿಲುಗಳ ಕೇಳುತ್ತೆ. ಇಲ್ಲಾಂದರೆ ಇಳುವರಿ ಬರಲ್ಲ. ಸುಮ್ಮನೆ ಅನಾವಶ್ಯಕವಾಗಿ ನೀವು ಮಾಡ್ಕೋಬೇಕಾಗುತ್ತೆ. ನೋಡಿ ಅಲ್ಲಿ ಇರೋವು ಎಷ್ಟು ಕಟ್ಟಿದೆ, ನಮ್ಮ ಗೆಂಜಿಗ ಅಂತೀವಿ ಅದನ್ನು. ತುಂಬ ಅದ್ಭುತವಾಗಿ ಗೂಡುಗಳು ಕಟ್ಟಿದೆ. ಇವೆಲ್ಲ ಪ್ರಕೃತಿಗೆ ಇವಾಗ ನಾನು ಎಷ್ಟು ಬೇಜಾರಾಗ್ತಿದೆ ಅಂದರೆ ಅದು ನನಗೆ ಮಾತ್ರ ಗೊತ್ತಿರುತ್ತೆ. ಐ ಮಿಸ್ ಯು ನೇರಳೆ ಮರ. ನಾನು ನಿನ್ನ ಮತ್ತೆ ನೋಡ್ತೀನಿ, ಬಟ್ ನಿನ್ನದೇ
ಹಣ್ಣಿನ ಬೀಜದ ನೆಡೋಕ್ಕಾಗಲ್ಲ, ಯಾಕಂದರೆ ನೀನು ಇನ್ನೂ ಬಿಡುವಂಥ ಅನುಭವದಲ್ಲಿದ್ದೆ. ಇವತ್ತು ಧರಳೆಗೊಳಿಸ್ಬಿಟ್ಟಿದ್ದೀನಿ, ನನ್ನನ್ನು ಕ್ಷಮಿಸು. ತುಂಬ ನೋವಾಗುತ್ತೆ ಫ್ರೆಂಡ್ಸ್, ನಿಮಗೆ ಹಂಗಂತೀರ ರೈತರುಗಳೇ, ತುಂಬ ನೋವಾಗುತ್ತೆ ನಮಗೆ. ಬಟ್ ಏನು ಮಾಡೋದು, ವಿಧಿ ಇಲ್ಲ. ಅದಕ್ಕೋಸ್ಕರ ನಿಮಗೆ ಕಂಪ್ಲೀಟ್ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾ ಇದ್ದೀನಿ. ಯಾವುದನ್ನೇ ಆದರೂ ಪ್ಲ್ಯಾನ್ ಮಾಡಿ ಹಣ್ಣಿನ ಗಿಡಗಳ ಒಳಗಡೆ ನೆಡಕ್ಕೆ ಹೋಗ್ಬೇಡಿ. ಹಣ್ಣಿನ ಗಿಡಗಳನ್ನು ನೆಡಿದ್ರೆ ಏನಾಗುತ್ತೆ ಅಂತ ನಿಮಗೆ ಈಗ ನೋಡಿದ್ರಲ್ಲ ಆ ಥರ ಆಗುತ್ತೆ. ಸೊ ಉದ್ದೇಶ ಇಷ್ಟೇ, ನೀವು ಕಾಳು ಮೆಣಸು ಹಾಕ್ಬೋದು, ಕೋಕೋ ಮತ್ತು ಜಾಯಿಕಾಯಿ ಈ ಥರ ಮರಗಳನ್ನ ನೆರಳಿಗೆ ಬರುವಂಥದ್ದು ಮಾಡಬೇಕು. ಬಿಸಿಲು ತಂದ್ಬಿಟ್ಟು ನೆರಳು ಹಾಕಿದ್ರೆ ಇದಾಗ ಇದು ಇಲ್ಲ ಅಥವಾ ಅದು ಇಲ್ದಂಗೆ ಘರ್ಷಣೆಗಳು ಉಂಟಾಗುತ್ತೆ. ಸೊ ಆ ಉದ್ದೇಶಕ್ಕೆ ನಿಮಗೆ ಪ್ರತಿಯೊಂದು ಸಲಿನೂ ನಾನು ಇದನ್ನೇ ಹೇಳ್ತಾ ಇರ್ತೀನಿ, ದಯವಿಟ್ಟು ನೆರಳಿನಲ್ಲಿ ಬರುವಂಥದ್ದನ್ನ ನೆರಳಿಗೆ ಆಯ್ಕೆ ಮಾಡಿ, ಬಿಸಿಲಿನಲ್ಲಿ ಬರುವಂಥದ್ದನ್ನ ಬಿಸಿಲಿಗೆ ಆಯ್ಕೆ ಮಾಡಿ, ಅದನ್ನು ತಿಳಿದು ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಿದ್ದು ಯೂಟ್ಯೂಬ್ಗೆ ವಿಡಿಯೋ ಹಾಕ್ತಾಯಿದ್ದೀನಿ, ಪ್ರತಿ ಸರಿನೂ ಹಾಕ್ತಾಯಿರ್ತೀನಿ. ಹುಡುಗ ಪಾಪ ಅಸ್ಲಾಮನು ಕನ್ನಡ ಬರಲ್ಲ, ಆದರೂ ಹೆಂಗೋ ಹೇಳ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಓನರ್ ಬಿಟ್ರು ಹೊರಟೋದ್ರು ಪಾಪ. ಅವನು ಮಾಡ್ತಾ ಇದ್ದಾನೆ ಚೆನ್ನಾಗಿ ಕೆಲಸ, ಏನು ತೊಂದರೆ ಇಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾನೆ. ಸಾಲು ಬಂದು 8 ಅಡಿ ಅಂತರ ಕೊಟ್ಟಿದ್ದೀನಿ. 8 ಅಡೀಲಿ ನಮ್ಮದು ಇದು ಬಂದು ಒಂದು 6 ಅಡಿ ಒಳಗಡೆ ಹೋಗ್ತೈತೆ. ನೀಟಾಗಿ ಮಾಡ್ಕೊಂಡು ಹೋಗ್ತಿದೆ, ಏನು ತೊಂದರೆ ಇಲ್ಲ. ಮರಗಳಿಗೆ ಏಟಾಗದಂತೆ ನಮ್ಮ ಅಡಿಕೆ ಮರಗಳಿಗೆ ಮಾಡ್ಕೊಂಡು ಹೋಗ್ತಾಯಿದ್ರೆ. ನನಗೆ ನೋವಾಗಿದೆ ಅಂದರೆ ನಮ್ಮ ನೇರಳೆ ಮರ ದರಳಿಗೆ ಇಳಿಸ್ಬಿಟ್ರು ಕೆಳಗಡೆಗೆ. ಕಾರಣ ಇಷ್ಟೇ, ನಿಮಗೆ ನಾವು ತೆಗಿನಿಲ್ಲ ಅಂದರೆ ಅದು ಮುಂದಿನ ದಿನ ಎಲ್ಲ ಮರಗಳಿಗೂ ತೊಂದರೆ ಆಗುತ್ತೆ. ಈ ಮರಗಳಿಲ್ಲ ಆ ಮರಗಳು ಇಲ್ದಂಗೆ ತೊಂದರೆಗಳಾಗ್ಬಿಡುತ್ತೆ. ಸೊ ಆ ಉದ್ದೇಶದಿಂದ ಇದು ತೆಗಿಸತ್ತೆ. ಒಂದು ಮರ ಹಿಂಗಾಗಿದೆ, ಉಂಬಾಳೆನೂ ಬಿಟ್ಟಿದೆ. ಆದರೆ ಯಾಕೋ ಇದು ಈ ಥರ ಆಗಿದೆ, ಏನಂತ ಗೊತ್ತಿಲ್ಲ. ಒಂದು ಮರ ಇಡೀ ತೋಟದಲ್ಲಿ ಹಿಂಗಾಗ್ಬಿಟ್ಟಿದೆ. ಅಂದರೆ ಉಂಬಾಳೆ ಈ ವರ್ಷ ಉಂಬಾಳೆ ಕಡಿದಿದೆ, ಚೆನ್ನಾಗಿ ಬಂದಿದೆ, ಮರನೂ ಚೆನ್ನಾಗಿದೆ, ಆರೋಗ್ಯವಾಗಿ. ಕೆಳಗಡೆ ಮಾತ್ರ ಹಿಂಗಾಗ್ಬಿಟ್ಟಿದೆ, ಏನಂತ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ಸ್ ಹಾಕಿ ನಿಮಗೆ. ಸೊ ಈಗ ಊಟ ಮಾಡೋಕ್ಕೆ ಅಂತ ಆಫ್ ಮಾಡಿದ್ದೀವಿ ಕೆಲಸನ. ಸೊ ಈಗ 1:30 ಗಂಟೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಇಷ್ಟಕ್ಕೆ ಹೆಚ್ಚು ಕಡಿಮೆ ಒಂದು ಬಂದಿದ್ದಾರೆ, ಒಂದು 40-50 ಮರ, ಒಂದು 30 ಮರ ದಯ ಬಂದಿದ್ದಾರೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀವಿ ಅಲ್ಲಿ. ಈಗ ಲಂಚ್ ಟೈಮು. ಸೊ ಲಂಚ್ ಟೈಮ್ಗೆ ಇವರು ಆಫ್ ಮಾಡಿದ್ದಾರೆ. ಸೊ ಮನೆಯಿಂದ ಊಟ ತರಿಸಿದ್ದೀನಿ ಅವ್ರಿಗೆ. ನಾವು ಕೂಡ ಮಾಡ್ಕೊಂಡು ನಮ್ಮ ಮಿಸ್ಸಸ್ ತಗೊಂಬಂದ್ರು, ಎಲ್ಲ ಕೆಲಸ ಸ್ಟಾಪ್ ಆಗಿದೆ. ಗಿಡಗಳು ಅಷ್ಟು ಸ್ಲೋ ಆಗಿದೆ, ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕಿತ್ನೆ ಪ್ಲೇಸ್ ನಿಮ್ದು ಯಾವ ಊರು? ಜಾರ್ಖಂಡ್. ಸೊ ಸರ್ವಿಸ್ ಎಕ್ಸ್ಪೀರಿಯನ್ಸ್ 4 years ಎಕ್ಸ್ಪೀರಿಯನ್ಸು. ಸೊ ಖಾನಾ ಸೂಪರ್, ಥ್ಯಾಂಕ್ ಯು. ಮಾಡಿ ನಾವು ಅವ್ರ ಜೊತೆಲ್ಲ ಊಟ ಮಾಡ್ತಾಯಿದ್ದೀವಿ. ಪಾಪ ಅವರು ರಾಜ್ಯ ಬಿಟ್ಟು ರಾಜ್ಯ ಬಂದಿದ್ದಾರೆ. ಅವ್ರಿಗೆ ನಮ್ಮ ತೋಟದಲ್ಲಿ ಊಟ. ಸೊ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಒಳ್ಳೆ ಡ್ರೈವರು ಕೂಡ. 4 years ಎಕ್ಸ್ಪೀರಿಯೆನ್ಸ್ ಇದೆಯಂತೆ ಅವ್ರಿಗೆ. ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಾವು ಹೇಳ್ದಂಗೆ ಪಾಪ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅವ್ರಿಗೆ ಇನ್ನೂ ನಾನು ಹೊರಗೆ ಲಾಸ್ಟಲ್ಲಿ ಹೋಗ್ಬೇಕಾರೆ ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ ನಾನು ನಿಮಗೆ. ಓಕೆ, ಥ್ಯಾಂಕ್ ಯು. ತೋಟದೊಳಗಡೆ ಗಿಡಗಳು ಯಾವುದಾದ್ರೂ ಸರಿಯಾಗಿ ನೀರು ಬೀಳ್ತಿರ್ಲಿಲ್ಲ ನೋಡಿ, ಇದು ಗಿಡ ಹೋಗ್ಬಿಟ್ಟೈತೆ. ಸೊ ಈಗ ಪೈಪ್ ಲೈನ್ ಮಾಡ್ಬೇಕಾದ್ರೆ ನನಗೆ ಒಂದು ಲೈನಲ್ಲಿ ಹೋಗ್ಬೇಕಾದ್ರೆ ಗಿಡ ತೊಂದರೆ ಕೊಡ್ತಿತ್ತು. ಸೊ ಅದು ಶಿಫ್ಟಿಂಗ್ ಮಾಡಿಸ್ತಾ ಇದ್ದೀನಿ. ಶಿಫ್ಟಿಂಗ್ ಏನಂದರೆ ಗಿಡ ತೊಂದರೆ ಕೊಡ್ತಿರಲಿಲ್ಲ. ಗಿಡ ತೊಂದರೆ ಅಂದರೆ ಹೆಂಗೆ ಅಂದರೆ ಆ ಲೈನೆಲ್ಲ ಪೈಪ್ ಲೈನ್ ಹೋಗೋದ್ರಿಂದ ಬೇರೆ ಕಡೆ ತೆಂಗು, ಆ ಕಡೆ ಈ ಕಡೆ ತೆಂಗಿತ್ತು, ಹೋಗೋಕ್ಕಾಗ್ತಿರಲಿಲ್ಲ. ಸೊ ಒಂದು ಇಲ್ಲ ಗಿಡ ಸಾಯಿಸಬೇಕು, ಇಲ್ಲ ಗಿಡನ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಆ ಪರಿಸ್ಥಿತಿ ಬಂತು. ಟ್ರೈ ಮಾಡ್ತಾಯಿದ್ದೀವಿ, ನೋಡೋಣ. ಇದು ಶಿಫ್ಟಿಂಗ್ ಮಾಡ್ತಾಯಿದ್ದೀವಿ. ತೆಗೆದುಬಿಡಿ ಇದು.
ರಿಮೂವ್ ಮಾಡ್ಬಿಡು, ಬರಲ್ಲ ಅದು. ಅದೊಂದು ತಂದು ಇಲ್ಲಿ ಮಡ್ಕೊಡಿ. ಸರಿಯಾಗಿ ನೀರು ಅದು ಗಿಡ ಬೀಜದ ಪ್ರಾಬ್ಲಮ್ಮು ಒಂದು ತೊಂದರೆ ಆಗಿದೆ. ಸೊ ಆ ಉದ್ದೇಶದಿಂದ ನಾನು ಈಗ ಶಿಫ್ಟಿಂಗ್ ಮಾಡಿಸ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಒಂದ್ಸಲಿ ಪ್ರಕೃತಿ ಉಳಿಸ್ಬೇಕಾದ್ರೆ ಇವೆಲ್ಲ ಸಹಜ. ಮರಗಳು ಯಾವುದೇ ಕಾರಣಕ್ಕೂ ಅದ್ರ ಲೈಫ್ನ ಹಾಳು ಮಾಡಬೇಡಿ. ಅದ್ರ ನರಕೆ ಹಾಕಬೇಕು. ಸಾಕು ಸಾಕು. ಅಗ್ಲ ಅಗ್ಲ ಮಾಡು, ಅಗ್ಲ ಆ ಕಡೆಗೆ ಒಂದು ಸ್ವಲ್ಪ ತೆಗಿಯೋ. ಅಲ್ಲಿ ಸಾಕು ಸಾಕು. ಇದ್ದೇ ಎಳೆದ್ಬಿಡು, ಸಾಕು. ಚೂರು ಎಳೆದ್ಬಿಡು, ಸಾಕು ಬಿಡು. ತಗೋಬಾದು. ಫೈನಲಿ ಗಿಡ ತಂದು ಇಲ್ಲಿಗೆ ಹಾಕ್ತೋ. ಸೊ ಮಣ್ಣು ಹಾಕ್ತವ್ರೆ. ಶಿಫ್ಟಿಂಗು ಸಕ್ಸಸ್ ಆಯಿತು. ಬುಡಕ್ಕೆ ಮಣ್ಣು ಹಾಕ್ಸ್ಬಿಟ್ಟು ಗಿಡ ನಿಲ್ಲಿಸೋ ಪ್ರಕ್ರಿಯೆ ಉಳಿಸ್ಕೋಬೇಕು ಕಣ್ರಿ. ಭಾರಿ ಕಷ್ಟ ಕಣ್ರಿ ಅಡಿಕೆ ಮರ ಹೇಳ್ಸೋದು. ಈ ಕಡೆ ಹಾಕಪ್ಪ. ಹಾಂ, ಆ ಮಣ್ಣ ಇಲ್ಲಿ ಬಿಟ್ಬಿಡು. ಸಾಕು ಬಿಡು, ಸಾಕು. ಸದ್ಯ ಉಳಿಸ್ಕೊಂಡು ಬದುಕ್ತದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬೇರೆಲ್ಲ ಇದೆ ಚೆನ್ನಾಗಿ. ನೋಡೋಣ, ಭಗವಂತಂಗೆ ಬಿಟ್ಟಿದ್ದೀನಿ, ಗುಮ್ತಾಗಿಬಿಟ್ಟಿತ್ತು. ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಎಲ್ಲರೂ ನಿಮ್ಮಳ್ಳಿ ಮುದ್ದು ಯೂಟ್ಯೂಬ್ ಚಾನಲ್ ಒಂದು ಸ್ವಲ್ಪ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಿಮ್ಮಳ್ಳಿ ಮದುವೆ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲರಿಗೂ ನೋಡಿ. ನಿಮ್ಮ ಮಾಹಿತಿಗಾಗಿ ನಾನು ನಿಮಗೆ ಮಾಹಿತಿ ಕೊಡೋಕ್ಕೆ ಎಷ್ಟು ಕಷ್ಟಗಳು ಇದೆ, ಎಷ್ಟು ನೀಟಾಗಿ ಕತ್ಲೆಯಲ್ಲೂ ಕೂಡ ಕೆಲಸ ಮಾಡಿಸ್ತಾ ಇದ್ದೀನಿ. ಒಬ್ಬ ತಂದೆಗೆ ಮಕ್ಕಳಿಗೆ ಒಳ್ಳೇದು ಮಾಡಬೇಕು ಅಂತ ಎಷ್ಟೆಲ್ಲ ಕಷ್ಟಪಡ್ತಾರೆ ತಂದೆಯಾದರು. ಹಂಗೆ ನಮ್ಮ ತಂದೆ ಎಷ್ಟು ಕಷ್ಟಪಟ್ಟಿರ್ಬೇಡ. ಸೊ ಇವೆಲ್ಲ ನೋಡ್ತಾ ಇದ್ರೆ ಜೀವನ ಎಷ್ಟು ಕಷ್ಟ ಇದೆ ಅಂತಾರೆ. ಸೊ ಒಳ್ಳೆ ಫ್ಯೂಚರ್ಗೋಸ್ಕರ ಮಣ್ಣುಳಿಸಿ ಮತ್ತು ನಮ್ಮ ನಾಟಿ ಹಸುಗಳನ್ನು ಉಳಿಸಿ. ಈ ಥರ ನಂತರ ನೀವು ಕೆಲಸ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಮುಂಚೆನೇ ಪ್ಲ್ಯಾನ್ ಮಾಡಿ. ಈ ರೀತಿ ನೋಡಿ ಎಷ್ಟು ಕಷ್ಟ ಆಗ್ತಿದೆ. ಮರ ಗಿಡಗಳೆಲ್ಲ ಮಧ್ಯದಲ್ಲಿ ಸಣ್ಣ JCB ತಗೊಬಂದು ಹೋಗೋದೇ ಭಾರಿ ಕಷ್ಟ. ಸೊ ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡಿ ಒಂದು ಒಳ್ಳೆ ರೀತಿಲಿ ಇವತ್ತಿನ ಕೆಲಸ ಸ್ಟಾಪ್ ಮಾಡ್ತಾಯಿದ್ದೀವಿ. ಮುಂದಿನ ಬೇಟೆ ನಾಳೆದು ಖಂಡಿತ ನಿಮಗೆ ಸಮರ್ಪಕವಾದ ಮಾಹಿತಿನ ಕೊಡ್ತೀನಿ. ಫಸ್ಟು ಯಾವುದೇ ಕಾರಣಕ್ಕೂ ನೀವು ಗಿಡ ನೆಡೋಕ್ಕಿಂತ ಮುಂಚೆ ಎಲ್ಲ ಯಾವ ರೀತಿ ಮಾಡಬೇಕು ನಾನು ಪ್ರತಿಯೊಂದು ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ನಿಮ್ಮ ಹಳ್ಳಿ ಮಧು ಫೇಸ್ಬುಕ್ಕನ್ನು ಫಾಲೋ ಮಾಡಿ. ಎಲ್ಲ ನಿಮಗೆ ಸಮರ್ಪಕವಾಗಿ ಯಾವ ರೀತಿ ತೋಟ ಮಾಡಬೇಕು, ಯಾವ ರೀತಿ ಪೈಪ್ಲೈನ್ಗಳನ್ನ ಮಾಡ್ಕೋಬೇಕು ಅನ್ನೋದು ಕಂಪ್ಲೀಟ್ ಮಾಹಿತಿ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲಲ್ಲಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಮಾಹಿತಿಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಯಾರೂ ಕೂಡ ಪೈಪ್ಲೈನ್ ಮಾಡಿಸ್ತಾ ಹೋದವರು ಮತ್ತು ಆಲ್ರೆಡಿ ತೋಟ ಮಾಡ್ದೇ ತೋಟ ಆಲ್ರೆಡಿ ಮಾಡಿರೋರಿಗೆ ಹಿಂಸೆ ಸ್ವಲ್ಪ ಈ ಥರ ಎಲ್ಲ ಮರಗಳು ಹಿಂಸೆ ಕೊಡ್ತವೆ. ಹಳೆ ತೋಟದವ್ರಿಗಂತೂ ತುಂಬ ಹಿಂಸೆ. ಹೊಸ್ದಾಗಿ ತೋಟ ಮಾಡೋರಿಗೆ ನೀರು ಕುಡಿದಷ್ಟು ಸುಲಭ. ಅದು ಈ ಥರ ಒಂದು ಪ್ಲ್ಯಾನ್ ಮಾಡಿಬಿಟ್ರಂತೂ ಇನ್ನೂ ತುಂಬ ಸುಲಭ. ಎಲ್ಲರಿಗೂ ನಾನು ಸಮರ್ಪಕವಾಗಿ ಮಾಹಿತಿ ಕೊಡ್ತೀನಿ. ಖಂಡಿತ ನೀವು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲಲ್ಲಿ ಏನೇ ಕಮೆಂಟ್ಸ್ ಇದ್ದರೂ ಕಮೆಂಟ್ಸ್ ಹಾಕ್ಬೋದು. ನಾನು ಖಂಡಿತ ನಿಮಗೆ ಮಾಹಿತಿನ 100% ಕೊಡ್ತೀನಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಸುಭಾಷ್ ಪಳ್ಳೆಕರ್, ಜೈ ಗೋಮಾತೆ.